ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಕಾನೂನು ಸಚಿವರು ಬಹುತೇಕ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ನಾನು ಹೇಳುವಂಥದ್ದು ಬಹುತೇಕ ಎಲ್ಲ ಪುನರುಚ್ಚಾರ ರಿಪಿಟೇಷನ್ನೇ ಆಗುತ್ತೆ. ಆದರೂ ಕೂಡ ವಿಷಯದ ಮಹತ್ವವನ್ನು ನಿಮಗೆ ಅರ್ಥೈಸೋದಕ್ಕೋಸ್ಕರ ಮತ್ತು ವಿಷಯ ಆಗಿರೋದ್ರಿಂದ ಸತ್ಯವನ್ನು ಇವತ್ತು 100 ಬಾರಿ ಹೇಳಿದರೂ ಕೂಡ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡೋದು ಕಷ್ಟದ ಕಾಲದಲ್ಲಿದ್ದೇವೆ. ಆದರೆ ಸುಳ್ಳನ್ನು 100 ಬಾರಿ ಹೇಳಿ ಅದನ್ನು ಸತ್ಯ ಮಾಡುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇರೋದರಿಂದ ಸತ್ಯವನ್ನು ಮತ್ತೊಮ್ಮೆ ಮನಗದೊಮ್ಮೆ ಪುನರುಚ್ಚಾರ ಮಾಡುವ ಅವಶ್ಯಕತೆ ಇರೋದರಿಂದ ಅವರಿಬ್ಬರು ಹಿರಿಯರು ಹೇಳಿದ್ದನ್ನು ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಲೊಟ್ಟೆಗೊಲ್ಲಹಳ್ಳಿ ಬೆಂಗಳೂರು ಉತ್ತರ ತಾಲೂಕಿಗೆ ಸೇರಿದೆ. ಇಲ್ಲಿ ತಮಗೆ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಹೇಳೋದಾದರೆ RMV ಬಡಾವಣೆ, RMV ಸೆಕೆಂಡ್ ಸ್ಟೇಜ್ ಡಾಲರ್ಸ್ ಕಾಲೋನಿ ಇದೇ ಜಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ವಲ್ಪ ಪ್ರದೇಶ RMV ಬಡಾವಣೆಯಿಂದನೂ ಕೂಡ ದಾಟಿ ರಿಂಗ್ ರೋಡ್ಗೂ ಕೂಡ ಲೊಟ್ಟೆಗೊಲ್ಲಹಳ್ಳಿ ಸೇರಿಕೊಂಡಿದೆ. ರಿಂಗ್ ರೋಡು ಕೂಡ ಇದೇ ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರಲ್ಲಿ ನಿರ್ಮಾಣ ಆಗಿದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರ್ 10/1, 10/11, F1 ಈ ಪ್ರದೇಶದಲ್ಲಿ ಮಾನ್ಯ ಗೃಹ ಸಚಿವರು ಹೇಳಿದಾಗೆ 1977ನೇ ಇಸ್ವಿಯಲ್ಲಿ BDAನವರು ಇದನ್ನು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದಾರೆ. ಈ ಜಾಗಗಳನ್ನು ಸರ್ಕಾರಕ್ಕೆ ಪಡೆದುಕೊಳ್ಳಲಿಕ್ಕೆ 1987ನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಮಾಡಿ ಈ ಜಾಗವನ್ನು BDAನವರು ಪಡ್ಕೊಂಡಿದ್ದಾರೆ. ಸೊ 1987ಕ್ಕೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ. ಜಮೀನು BDA ವಶ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಆ ಟೈಮ್ನಲ್ಲಿ RMV ಬಡಾವಣೆ ನಿರ್ಮಾಣ ಆಗಿದೆ. ಅದಾದ ನಂತರ 96ನೇ ಇಸ್ವಿಯ ನಂತರ ರಿಂಗ್ ರೋಡ್ ನಿರ್ಮಾಣ ಆಗಿದೆ JH ಪಟೇಲ್ರು ಇದ್ದಾಗ. ಆಮೇಲೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ರಿಂಗ್ ರೋಡ್ ಕಾಮಗಾರಿ ಬಹುತೇಕವಾಗಿ ಮುಗಿದಿದೆ. ತಮಗೆ ಗೊತ್ತಿರುವಂಥ ವಿಷಯಗಳು. ರಿಂಗ್ ರೋಡ್ಗೆ ಈ ಜಾಗ ಎಲ್ಲಿದೆ, ನಾವು ಮಾತಾಡ್ತಾ ಇರುವಂಥ ಜಾಗ, ಇದು ಸರ್ವಿಸ್ ರೋಡ್ಗೆ ಆಗಿ ಇಟ್ಕೊಂಡಿದ್ದಂತಹ ಜಾಗ ರಿಂಗ್ ರೋಡ್ನಲ್ಲಿ. ಆದರೆ ಆ ಸರ್ವಿಸ್ ರೋಡು ಮಾಡೋದನ್ನು ಬಿಟ್ಟು ರಿಂಗ್ ರೋಡ್ ಫೇಸಿಂಗ್ ಇರ್ತಕ್ಕಂತಹ ಭಾಳ ಅತಿ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ರಿಂಗ್ ರೋಡ್ ಫೇಸಿಂಗ್ ಅಂತಂದರೆ ಭಾಳ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು, ಮಾರ್ಕೆಟಲ್ಲಿ ಭಾಳ ಹೈ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಪರ್ಟಿ. ಇದು ಶ್ರೀಮತಿ ಗುಳ್ಳಮ್ಮ, ದಿವಂಗತ ಗುಳ್ಳಮ್ಮ ಅನ್ನೋರ ಪ್ರಾಪರ್ಟಿ. ಆದರೆ ಇಲ್ಲಿ ಮೊದಲನೇ ಪ್ರಶ್ನೆ ಉದ್ಭವಿಸೋದು 1987ನೇ ಇಸ್ವಿಗೆ ಇದು BDA ಫೈನಲ್ ನೋಟಿಫಿಕೇಶನ್ ಆದರೆ 2003ನೇ ಇಸ್ವಿಯಲ್ಲಿ ಇದನ್ನು ಮಾನ್ಯ R ಅಶೋಕ್ ಅವರು ಶುದ್ಧ ಕ್ರಯದ ಮುಖಾಂತರ ಕೊಂಡ್ಕೊಂಡಿದ್ದಾರೆ. ನಾನು ಕೇಳೋದು, 87ನೇ ಇಸ್ವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವಶಕ್ಕೆ, BDA ವಶಕ್ಕೆ ಬಂದಿರೋ ಜಮೀನನ್ನು ನೀವು ಹೇಗೆ ಶುದ್ಧ ಕ್ರಯ ಮಾಡಿ ಕೊಂಡ್ಕೊಂಡ್ರಿ? ನಾನು ಕಾನೂನು ಉಲ್ಲಂಘನೆ ಮಾಡಿ GPA ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ, ಪರ್ಚೇಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ. ಆದರೆ ಇದು ಮೊದಲನೇ ಪ್ರಕರಣ. ನನಗೆ ಗೊತ್ತಿರೋ ಹಾಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡನ್ನು ಶುದ್ಧ ಕ್ರಯ, ಅಬ್ಸಲ್ಯೂಟ್ ಸೇಲ್ ಡೀಡ್ ಮುಖಾಂತರ ಕೊಂಡ್ಕೊಂಡಿದ್ದಾರೆ 2003ನೇ ಇಸ್ವಿಯಲ್ಲಿ. ಹೇಗೆ ಇವರು ಸೇಲ್ ಡೀಡ್ ಮಾಡಿಕೊಂಡ್ರು? BDA ಸ್ವತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ ಡೀಡ್ ಮಾಡಿಕೊಂಡ್ರು? ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಗುಳ್ಳಮ್ಮನವರ ವಾರಸುದಾರರಿಂದ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಉದ್ಭವಿಸುತ್ತೆ, BDA ಹೆಸರಿನಲ್ಲಿ ಖಾತಾ ಇರೋವಾಗ ಗುಳ್ಳಮ್ಮನವರ ವಾರಸುದಾರರಿಂದ ನೀವೇನು ಕ್ರಯ ಮಾಡಿಕೊಂಡ್ರಿ? ಇವ್ರಿಗೆ ಏನು ಹಕ್ಕಿತ್ತು? ಹಕ್ಕೇ ಇಲ್ಲದೇ ಇರೋರ ಕಡೆಯಿಂದ ನೀವು ಕ್ರಯ ಮಾಡಿಕೊಂಡಿದ್ದು ಇದು ಅಕ್ರಮ ಅಲ್ಲವಾ? ಬರ್ತೇನೆ. ರಾಮಸ್ವಾಮಿ, ಇನ್ನೂ ನನಗೂ ಯಾರು ರಾಮಸ್ವಾಮಿ ಅಂತ ಇನ್ನೂ ಗೊತ್ತಾಗಿಲ್ಲ. ನೀವೇನಾದರೂ ಬೆಳಕು ಚೆಲ್ಲಬೇಕು. ಇದು ಒಂದು ಹಂತ. ಹೇಳ್ತೇನೆ, ಆ ಪ್ರಶ್ನೆಗೆ ನಾನು ಬರ್ತೇನೆ, ನೀವು ಬೆಳಕು ಚೆಲ್ಲಬೇಕು. ಇದು
ಮೊದಲನೇ ಪಾಯಿಂಟು, BDAಗೆ ಅಕ್ವೈರ್ ಆಗಿರೋ ಜಾಗವನ್ನು ನೀವು ಹೇಗೆ ಶುದ್ಧ ಕ್ರಯದ ಮುಖಾಂತರ ಖರೀದಿ ಮಾಡಿದ್ರಿ? ನಾನು ಏನು ಕೇಳ್ತಾ ಇದ್ದೇನೆ ಅನ್ನೋದು ತಮಗೆ ಅರ್ಥ ಆಗಿದೆ ಅನಿಸುತ್ತೆ. ನಾಳೆ ಡಿನೋಟಿಫೈ ಮಾಡಿಸೋಣ ಅಂತ ಇವತ್ತು GPA ಮಾಡ್ಕೋಬೋದು, ಆದರೆ BDAಗೆ ಅಕ್ವೈರ್ ಆಗಿರೋದನ್ನು ನೀವು ಸೇಲ್ ಡೀಡ್ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಆಗುತ್ತಾ? ನನಗಂತೂ ಇದು ಆಶ್ಚರ್ಯಕರ ಪ್ರಶ್ನೆ ಆಗಿದೆ. ನನ್ನ ಅನುಭವದಲ್ಲಿ ಹೇಳೋದಾದರೆ ಸೇಲ್ ಡೀಡ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದೇ ಅಕ್ರಮ. ಯಾರಾದರೂ ಕಾನೂನು ತಜ್ಞರು ಹೇಳಿದರೆ ಅವರು ನನ್ನನ್ನು ತಿದ್ದುಪಡಿ ಮಾಡಬಹುದು. ಎರಡನೇ ವಿಷಯ ಬರುತ್ತೆ ಯಾವಾಗ ಅಂದರೆ, ಮಾನ್ಯ BJP ಸರ್ಕಾರದಲ್ಲಿ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ಬರು ರಾಮಸ್ವಾಮಿ ಬಿನ್ ವೆಂಕಟಪ್ಪ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪನವರಿಗೆ. ನಮ್ಮ ಒಟ್ಟು ಕುಟುಂಬದ ಆಸ್ತಿಯನ್ನು ತಾವು ಡಿನೋಟಿಫಿಕೇಶನ್ ಮಾಡಿ ಕೊಡಬೇಕು ಅಂತ ಕೊಡ್ತಾರೆ. ಇದರ ಮೇಲೆ ನವೆಂಬರ್ 18ನೇ ತಾರೀಕು 2009 ಮಾನ್ಯ ಯಡಿಯೂರಪ್ಪನವರು ಬರೀತಾರೆ, BDA ಕಮಿಷನರ್ ಕೂಡಲೇ ಕಡತದಲ್ಲಿ ಮಂಡಿಸಿ ಅಂತ ಬರೀತಾರೆ. ಯಾವ ತಾರೀಕಿಗೆ? 18ನೇ ತಾರೀಕು ನವೆಂಬರ್ ತಿಂಗಳು 2009ನೇ ವರ್ಷ. ಇವರು ಕೊಟ್ಟಿದ್ದು ನವೆಂಬರ್ ತಿಂಗಳಲ್ಲಿ, ನವೆಂಬರ್ ಕಳೆದು ಡಿಸೆಂಬರ್ 31ನೇ ತಾರೀಕಿಗೆ 1 ತಿಂಗಳು 12 ದಿನದಲ್ಲಿ ಜಾಗ ನೋಟಿಫೈ ಆಗುತ್ತೆ. ರಿಪೀಟ್ ಮಾಡಬೇಕಾ ಅಥವಾ ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ನವೆಂಬರ್ 18, 2009 ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ. 31ನೇ ತಾರೀಕು ಡಿಸೆಂಬರು ಡಿನೋಟಿಫೈ ಆಗೋಗುತ್ತೆ. ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ, ವಿಡ್ರಾನ್ ಅಂತ. ಈ ಡಿನೋಟಿಫಿಕೇಶನ್ ಬಗ್ಗೆ ತಾವು ಏನು ಹೇಳ್ತೀರಿ ಮಾನ್ಯ ವಿರೋಧ ಪಕ್ಷದ ನಾಯಕರು? ಸರ್ಕಾರಿ ಜಾಗವನ್ನು BDA ಅಕ್ವೈರ್ ಮಾಡಿ 87ನೇ ಇಸ್ವಿಗೆ ಮುಗಿದು ಹೋಗಿದ್ದಂಥ ಜಾಗ 23 ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು. ಇದು ಬಹಳ ಕ್ರಮವಾದಂಥ ಕೆಲಸನ, ನ್ಯಾಯಬದ್ಧವಾದಂಥ ಕೆಲಸನ? ಇದು ಅಕ್ರಮ ಹೌದಾ ಅಲ್ವಾ? ಉತ್ತರ ಕೊಡಿ. ಇದು ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಹೌದಾ ಅಲ್ಲವಾ? ಉತ್ತರ ಕೊಡಿ. ಮೂರನೇ ಪ್ರಶ್ನೆ, ಇಲ್ಲಿ ಅರ್ಜಿ ಕೊಟ್ಟವರು ರಾಮಸ್ವಾಮಿ ಅಂತ, ಬಿನ್ ವೆಂಕಟಪ್ಪ ಅಂತ. ನಾನು ಈ ಶುದ್ಧ ಕ್ರಯ ಪತ್ರ ತೆಗೆದು ನೋಡಿದೆ. ಇದರಲ್ಲಿ ಗುಳ್ಳಮ್ಮನವರ ವಾರಸುದಾರರು ಯಾರು ಅಂತ. ಗುಳ್ಳಮ್ಮನವರ ವಾರಸುದಾರರು ಒಬ್ಬರು G ಶಾಮಣ್ಣ, G ಮುನಿರಾಜು, G ಗೋವಿಂದಪ್ಪ, G ಕಾಂತರಾಜು, G ಸುಬ್ರಹ್ಮಣಿ. ಆದರೆ ಎಲ್ಲೂ ಕೂಡ ರಾಮಸ್ವಾಮಿ ಅನ್ನೋರಾಗಲಿ ವೆಂಕಟಪ್ಪ ಅನ್ನೋರಾಗಲಿ ಗುಳ್ಳಮ್ಮನವ್ರಿಗೆ ನನಗೆ ಏನು ಸಂಬಂಧ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಇದು ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಮಸ್ವಾಮಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಯಾರು ದಾರಿಯಲ್ಲಿ ಹೋಗೋ ದಾಸಯ್ಯ ರಾಮಸ್ವಾಮಿ ಅವ್ರ ಕೈಲಿ ಅರ್ಜಿ ತಗೋತೀರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನನ್ನು ಅಕ್ವೈರ್ ಆಗೋಗಿರೋದನ್ನು ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆದೇಶ ಮಾಡ್ತೀರಿ. ಯಾರು ರಾಮಸ್ವಾಮಿ? ಎಲ್ಲಿಂದ ತಗೊಂಡು ಬಂದ್ರಿ ಈ ಬೇನಾಮಿ ರಾಮಸ್ವಾಮಿ? ಯಾಕೆ ಅಂದರೆ ನೀವು ಮೂಲ ವಾರಸುದಾರರಿಂದ ಆಗಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಈಗ ಮೂಲ ವಾರಸುದಾರರು ನಿಮಗೆ ಅರ್ಜಿನೇ ಕೊಟ್ಟಿಲ್ಲ. ಡಿನೋಟಿಫಿಕೇಶನ್ಗೆ ಮೂಲ ವಾರಸುದಾರರು ಅರ್ಜಿನೇ ಕೊಟ್ಟಿಲ್ಲ. ಆದರೆ ಅವರ ಹೆಸರಿನಲ್ಲಿ ಯಾರೋ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಿರೋದು. ಇದು ಕ್ರಮನ ಅಕ್ರಮನ? ದಯವಿಟ್ಟು ಉತ್ತರ ಕೊಡಿ. ಕೊನೆಗೆ ಡಿನೋಟಿಫಿಕೇಶನ್ ಆಗುತ್ತೆ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅನ್ನೋರಿಗೆ. ಈಗ ನೀವೇ ಉತ್ತರ ಕೊಡಬೇಕು ನನಗೆ, ಯಾರು ಈ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ? ನಾನು ಶುದ್ಧ ಕ್ರಯ ಪತ್ರದಲ್ಲೂ ನೋಡಿದೆ, ನನಗೂ ಇನ್ನೂ ಅರ್ಥ ಆಗಿಲ್ಲ ಯಾರು ಇದು ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅಂತ. ಅವ್ರ ಹೆಸರಿಗೆ ಕ್ರಯ ಆಗುತ್ತೆ, ಡಿನೋಟಿಫಿಕೇಶನ್ ಆಗುತ್ತೆ. ಆದರೆ ಕೊನೆಗೆ ಖಾತೆ ಯಾರ ಹೆಸರಿಗಾಗುತ್ತೆ? ಮಾನ್ಯ ಆರ್ ಅಶೋಕ್ ಅವರಿಗೆ ಇದೆಲ್ಲನೂ ಕೂಡ ಬಂದು ಅವ್ರ ಹೆಸರಿಗೆ ಖಾತೆ ಆಗುತ್ತೆ. ಎಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಕ್ರಮಗಳನ್ನು ಮಾಡಿ ಇವತ್ತು ಆಡುವಂಥ ಮಾತುಗಳು ನೋಡಿದರೆ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ಬೇಕು, ಸರ್ಕಾರ ವಜಾ ಮಾಡಬೇಕು.
ಒಟ್ಟಾರೆ ಇವರ ಉದ್ದೇಶ ಏನು ಅಂದರೆ ಏನಾದರೂ ಮಾಡಿ ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತಹ 136 ಸೀಟು ಬಹುಮತದಿಂದ 20 ವರ್ಷದ ನಂತರ ಬಂದಿರತಕ್ಕಂಥ ಸರ್ಕಾರವನ್ನು ಕಿತ್ತಾಕಬೇಕು, ವಾಮ ಮಾರ್ಗ ಹುಡುಕಿ ಇಲ್ಲಿ BJP ಸರ್ಕಾರ ತರಬೇಕು, ಮತ್ತೆ ಇಂಥ ಡಿನೋಟಿಫಿಕೇಶನ್ಗಳನ್ನು ಮಾಡಬೇಕು. ಈ ಹಪಾಹಪಿಗೋಸ್ಕರ ಮಾಡಿದ್ದೀರ. ಕೊನೆಗೆ ಮಾನ್ಯ ಗೃಹ ಸಚಿವರು, ಕಾನೂನು ಸಚಿವರು ಹೇಳಿದಾಗೆ ವಿಂಗ್ ಕಮಾಂಡರ್ ಅತ್ರಿ ಅನ್ನೋರು ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಇದನ್ನು ನೀವು ಪೊಲೀಸವ್ರಿಗೆ ಡೈರೆಕ್ಷನ್ ಕೊಡಬೇಕು, ಇದನ್ನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ತಗೋಬೇಕು ಅಂತ ಕೊಡ್ತಾರೆ. ಅದರ ವಿರುದ್ಧ ಆವಾಗ ಆರ್ ಅಶೋಕ್ ಅವರು ಹೋಗಿ ಇದನ್ನು ರಿಟರ್ನ್ ಮಾಡಿಬಿಡ್ತಾರೆ, ರಿಟರ್ನ್ ಗಿಫ್ಟ್ ಅಂತ. ಅದ್ರ ಬಗ್ಗೆ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಇದು ಜಾಗ ಸರ್ಕಾರದ್ದು, ಅಕ್ವೈರ್ ಆಗಿದ್ದಿದ್ದು, ಅದನ್ನು ನೀವು ಸರ್ಕಾರದ ಜಾಗನ ಸರ್ಕಾರಕ್ಕೆ ಗಿಫ್ಟ್ ಕೊಡುವಂಥ ಔದಾರ್ಯವನ್ನು ತೋರಿಸಿದ್ರ ಪ್ರಶ್ನೆ ಅವರು ಮಾಡಿದ್ದಾರೆ. ಆದರೆ ಇದು ಹೈಕೋರ್ಟಲ್ಲಿ ಹೋಗಿ ವಿಂಗ್ ಕಮಾಂಡರ್ ಅತ್ರಿ ಅವರು ಪ್ರಶ್ನೆ ಮಾಡ್ತಾರೆ, ಇದನ್ನು ಒಂದು ಕ್ರಿಮಿನಲ್ ಕೇಸ್ ಆಗಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ತಾವು ಆಂಟಿ ಕರಪ್ಷನ್ ಬ್ಯೂರೋಗೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧವಾಗಿ ಮಾನ್ಯ ಆರ್ ಅಶೋಕ್ ಅವರು ಕೋರ್ಟಿಗೆ ಹೋಗಿ ವಾದ ಮಾಡಿದಾಗ ಕೋರ್ಟ್ನಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ತಮಗೆ ಓದಿ ಹೇಳಿದ ಹಾಗೆ ಅವರು ಜಾಗವನ್ನು ವಾಪಸ್ ಕೊಟ್ಟಿರೋದ್ರಿಂದ, ರಿಟರ್ನ್ ಮಾಡಿರೋದ್ರಿಂದ, ಆ ಜಾಗ BDAಗೆ ವಾಪಸ್ ಬಂದಿರೋದ್ರಿಂದ ಮುಂದಿನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಡಿವಿಷನ್ ಬೆಂಚ್ನವರ ತೀರ್ಪು ಇಲ್ಲಿದೆ, ಅದನ್ನು ಅವರು ಓದಿ ಹೇಳಿದ್ದಾರೆ. ಅಲ್ಲಿಗೆ ಜಾಗವನ್ನು ರಿಟರ್ನ್ ಮಾಡಿದ ಮೇಲೆ ಫರ್ದರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ನಿಮ್ಮ ಕೇಸಲ್ಲಿ ನೀವೇ ಈ ಥರ ಹೋಗಿ ಡೈರೆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಬೇಕಾಗಿಲ್ಲ ಅಂತ ಹೇಳಿದವರು ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ರಿಯವರ ಜಾಗವನ್ನು ವಾಪಸ್ ಕೊಟ್ಟರೂ ಕೂಡ ನೀವು ಅವ್ರ ಮೇಲೆ ED ಅವ್ರನ್ನ ತಗೊಂಡು ಬಂದುಬಿಡ್ತೀರಿ. ED ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು BJPಯ ಒಂದು ಅಂಗಸಂಸ್ಥೆ, ಅದು BJPಯ ವಿಚ್ ಹಂಟಿಂಗ್ ಡಾಗ್ಸ್ ಅವೆಲ್ಲನೂ ಕೂಡ ಅವನ್ನ ತಗೊಂಡು ಬಂದು ಬಿಡ್ತೀರಿ. ಅದು ವಾಪಸ್ ಕೊಟ್ಟರೂ ಕೂಡ ಇದು ತಪ್ಪಿನ ಸಾಕ್ಷಿ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಿ. ಈಗ ಈ ನಡೆದಿರುವಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ತಾವು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಮತ್ತು ಶಾಸಕರ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ? ಡಿನೋಟಿಫಿಕೇಶನ್ ಮಾಡಿಸಿದ್ದು ನಿಜ, BDA ಹೆಸರಿನಲ್ಲಿ ಇದ್ದಂಥ ಜಾಗವನ್ನು ಶುದ್ಧ ಕ್ರಯ ಮಾಡಿಕೊಂಡೆ ಅಕ್ರಮ ನಿಜ, ಇದೆಲ್ಲ ಸಾಬೀತಾದ ಮೇಲೆ ವಾಪಸ್ ಕೊಟ್ಟಿದ್ದು ನಿಜ, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಅಂತ ತಾವು ಕೋರ್ಟಲ್ಲಿ ಡೈರೆಕ್ಷನ್ ತಗೊಂಡಿದ್ದು ನಿಜ. ಇಷ್ಟೆಲ್ಲ ಆಗಿರೋವಾಗ ತಾವೇ ಏನು ಹೇಳಿದ್ದೀರಿ ಇತ್ತೀಚೆಗೆ? ಇಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ತಪ್ಪು ಸಾಕ್ಷಿ ಆಗಿದೆ ಅಂತ ಹೇಳಿದ್ರಲ್ಲ, ಅದೇ ತಾವು ಹೇಳಿದ ಮಾನದಂಡ ತಮ್ಮ ಮಾತನ್ನು ತಮಗೆ ಅನ್ವಯಿಸೋದಾದರೆ ನೀವು ರಾಜೀನಾಮೆ ಕೊಟ್ಟು ಆನಂತರ ಕೇಳಿ, ವಿರೋಧ ಪಕ್ಷದ ಸ್ಥಾನಕ್ಕೆ, ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ತಾವು ನೈತಿಕವಾಗಿ ಮಾತಾಡೋದಕ್ಕೆ ತಮಗೂ ಕೂಡ ಹಕ್ಕು ಇರುತ್ತೆ. ನಾವು ಮಾಡಬಾರದನ್ನೆಲ್ಲ ಮಾಡಿ ಇನ್ನೊಬ್ಬರ ಬಗ್ಗೆ ನಾವು ಉಪದೇಶ ಮಾಡುವಂಥದ್ದು, ನಾವೇ ಇದನ್ನು ವಿಚಾರ ಮಾಡಬೇಕು. ಸುಮ್ಮನೆ ಇಲ್ಲ ಸಲ್ಲದೆ ಇರೋ ಕೇಸುಗಳನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿ ಸಾರ್ವಜನಿಕರ ಗಮನದಲ್ಲಿ ಅಕ್ರಮ ಇಲ್ಲದೆ ಇರೋ ಕಡೆ ಅಕ್ರಮ ಅಂತ ಪ್ರತಿಪಾದಿಸ್ತಕ್ಕಂಥ ತಾವು ಇಲ್ಲಿ ಸರಣಿ ಅಕ್ರಮಗಳನ್ನು ಮಾಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆ ದಯವಿಟ್ಟು ಉತ್ತರ ಕೊಡಿ. ರವಿ ಕೊಟ್ಲಿ, ಏನೇನು ಆಗ್ಬೇಕೋ ಆಗಲಿ. ನಾನು ಲಾಸ್ಟ್ ಟೈಮು ಇದೇ ಹೇಳಿದೆ, ಕೊಟ್ಟು ಕೇಳಲಿ ಮುಂದಿನ ಭಾಗ ಆಮೇಲೆ ಮಾತಾಡೋಣ. ನೀವೇ ಲಾಸ್ಟ್ ಟೈಮ್ ಹೇಳಿದ್ರಿ ಯಾರ್ಯಾರ್ದು ಏನೇನಿದೆ ಎಲ್ಲ ಬರಲಿ ಬಿಡಿ ಅಂತ. ಬರಲಿ, ನಂದು ಏನಿದೆ ನಂದು ಬರಲಿ. ಅದಕ್ಕೆ ನಾವು ಇವತ್ತು ವಿ ಸ್ಟ್ಯಾಂಡ್ ಬೈ ದಟ್ ವರ್ಡ್.